ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಟೊಮ್ಯಾಟೊ ಪಲ್ಯನ ಬೇರೆ ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಟೊಮ್ಯಾಟೊ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 1 ಸ್ಪೂನ್ ಆಗೋಷ್ಟು ಹವೇಜ್ ಅಥವಾ ಧನಿಯಾನ ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜ ಅಂತಲೂ ಕರೀತಾರೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯಕಾಳು, 1/4 ಟೀ ಸ್ಪೂನ್ ಆಗೋಷ್ಟು. ಇವನೀಗ ಹುರಿಯೋಣ. ಒಂದು ಅರ್ಧ ಅಷ್ಟೇ ಹುರ್ಕೋತೀನಿ ರೀ. ನೋಡಿ, 1 ನಿಮಿಷ ಆಗೋಷ್ಟು ನಾನೀಗ ಹುರಿದಿದ್ದೀನಿ. ಒಂದು ಅರ್ಧ ಹುರಿದ್ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆಗಾಗಿ ದಾಲ್ಚಿನ್ನಿ, 1 ಏಲಕ್ಕಿ, 5 ಲವಂಗನ ಹಾಕ್ತೀನಿ ರೀ. ನೋಡಿ, ಇವನು ಹುರಿಯೋಣ್ರಿ. ಎಳ್ಳು ಚೆನ್ನಾಗಿ ಹುರಿಬೇಕ್ರಿ. ಘಮಘಮನೆ ವಾಸ ಬರ್ತಿರ್ತಾರೆ. ಈಗ ಕರೆಕ್ಟಾಗಿ ಹುರಿದು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ರೀ. ನೀವು ಒಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ ರೀ. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಆರ್ಯಾವ್ರಿ ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೊಂದು 3 ಕೆಮ್ಮಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಹಸಿ ಮೆಣಸಿನ್ಕಾಯಿನೂ ನೀವು ಹಾಕ್ಬೋದು. ಖಾರ ತುಂಬ ಬೇಡ ಅಂದರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕತ್ತೀನಿ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಹಸಿ ಕೊಬ್ಬರಿ ಇಲ್ಲಾಂದ್ರೂ ನೀವು ಒಣ ಕೊಬ್ಬರಿಯನ್ನಾದ್ರೂ ಹಾಕಿರಿ. ಒಂದು ಸ್ವಲ್ಪ ಹುಣಸೆ ಹಣ್ಣು. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ. 1 ಬಟ್ಲಾಗಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡೋಣ ರೀ. ನೀವು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೂ ಹಾಕಿ ಗ್ರೈಂಡ್ ಮಾಡ್ಕೊರಿ ಫೈನ್ ಪೇಸ್ಟ್ ಆಗೋವರೆಗೂ. ನೋಡಿ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕಡಿಮೆ ಬಿದ್ದಿದ್ದು ಅದಕ್ಕೆ ಹಾಕಿನೇ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡೀನಿ ರೀ. ನೋಡಿ, ಈಗ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ ಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಫ್ರೈ ಆಗಲಿ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಈಗ ಜೀರಿಗೆ ಫ್ರೈ ಆಗಾಕತ್ತವ್ರಿ. 1 ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿನಿ ರೀ. ನಾನು ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಈಗ ಇವನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ಅಂದ್ರೆ ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆಗಬೇಕು ರೀ. ನೋಡಿ, ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೆ ನಾನು ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿನ ಕುಟ್ಟಿ ಹಾಕತ್ತೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕ್ಬೋದು. ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನಾನು ಈರುಳ್ಳಿನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೇಯ್ದವ್ರಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಅದನ್ನು ಹಾಕೋದು. ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆದಮೇಲೆ ನಾನು 4 ಟೊಮ್ಯಾಟೊಗಳನ್ನ ಉದುದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಈಗ ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೆ ಈರುಳ್ಳಿ ಟೊಮ್ಯಾಟೊನ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ರೀ. ಒಂದು 2 ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ರೀ ನಾನು. ಟೊಮ್ಯಾಟೊನು ಸ್ವಲ್ಪ ಎಣ್ಣೆ ಒಳಗೆ ಬೇಯ್ದ್ಮೇಲೆ ಸ್ವಲ್ಪ ಸಾಫ್ಟಾಗಿರ್ತಾವೆ ರೀ. ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು 1 ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ. ಖಾರನ ನೀವು ನೋಡ್ಕೊಂಡು ಹಾಕೋರಿ. ಅಲ್ಲಿ ರುಬ್ಬು ಮುಂದೂ ಮೆಣಸಿನ್ಕಾಯಿ ಹಾಕಿರೋದನ್ನ ನೋಡಿ ಹಾಕೋರಿ. ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕೋರಿ. ಈಗ ಖಾರನ ಲೋ ಫ್ಲೇಮ್ದಲ್ಲಿಟ್ಟೇ ಟೊಮ್ಯಾಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡೋರಿ. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದು ಹೋಗ್ತದೆ ರೀ. ಮತ್ತು ಗ್ರೇವಿ ಟೇಸ್ಟ್ ಕೈ ಆಗ್ತದೆ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ನಾನು ಇದನ್ನು ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ. ನೋಡಿ, ಆಯಿಲೂ ಸಪ್ರೇಟ್ ಆಗೈತೆ ರೀ. ಈರುಳ್ಳಿ ಟೊಮ್ಯಾಟೊ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಖಾರನೂ ಚೆಂದಂಗೆ ಬೇಯ್ತದೆ ರೀ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ರೀ. ಈ ಮಸಾಲೆನೂ ಮಿಕ್ಸ್ ಮಾಡೋಣ. ನೋಡಿ, ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ನಾನು ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ. ನಿಮ್ಗೆ ತುಂಬ ತೆಳು ಬೇಕೋ ಗಟ್ಟಿ ಬೇಕೋ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ ರೀ. ನೋಡಿರಿ, 5 ನಿಮಿಷ ಆಗ್ಯದ ರೀ. ಟೊಮ್ಯಾಟೊ ಈರುಳ್ಳಿ ಮಸಾಲೆ ಎಲ್ಲನೂ ಚೆನ್ನಾಗಿ ಕುದ್ದು ತುಂಬಾ ಸಾಫ್ಟು ಆಗ್ಯದ ರೀ. ನೋಡಿರಿ, ಇದು ಕರೆಕ್ಟಾಗಿ ಈಗ ಇದು ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಬಿಸಿ ಬಿಸಿ ಟೊಮ್ಯಾಟೊ ಕುರ್ಮಾ ಹತ್ತಿರೋ, ಟೊಮ್ಯಾಟೊ ಮಸಾಲ ಹತ್ತಿರೋ, ಟೊಮ್ಯಾಟೊ ಕರಿ ಎತ್ತಿರೋ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಅನ್ನ, ದೋಸೆ, ಪೂರಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.